ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಮೇಲೆ ಯಾವ ಮೆಥಡ್ ಅನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದು? ಎಕಲಾನ್ ಫಾರ್ಮ್. ಸೊ ಎರಡು ಮೆಥಡ್ ಮೇಜರ್ ಆಗಿ ಬರೋದು, ಒಂದು ನಾರ್ಮಲ್ ಫಾರ್ಮ್, ಇನ್ನೊಂದು ಎಕಲಾನ್ ಫಾರ್ಮ್. ಸೊ ಇದು ಎಕಲಾನ್ ಫಾರ್ಮ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಅವ್ರೇನಾದ್ರೂ ಕೂಡ ಸ್ಪೆಸಿಫೈ ಮಾಡಿಲ್ಲ ಅಂತ ಅನ್ಕೊಳ್ಳಿ ಎಕ್ಸಾಮ್ ಅಲ್ಲಿ, ಎಕಲಾನ್ ಫಾರ್ಮ್ ಅಲ್ಲಿ ಸಾಲ್ವ್ ಮಾಡ್ರಿ ಇಲ್ಲ ನಾರ್ಮಲ್ ಫಾರ್ಮ್ ಅಲ್ಲಿ ಸಾಲ್ವ್ ಮಾಡ್ರಿ ಅಂತ, ಎಕಲಾನ್ ಫಾರ್ಮ್ಗೆ ಹೋಗಿ. ಯಾಕಂದ್ರೆ ತುಂಬಾ ಈಸಿ ಇರುತ್ತೆ. ನಾರ್ಮಲ್ ಫಾರ್ಮ್ ಆದ್ರೆ ಒಂದ್ ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ. ಯಾಕೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ, ಆ ಮ್ಯಾಟ್ರಿಕ್ಸ್ ಅನ್ನ ಫಸ್ಟ್ ನಾನು ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು, ಎಕಲಾನ್ ಫಾರ್ಮ್ ಆಫ್ ದಿ ಮ್ಯಾಟ್ರಿಕ್ಸ್ಗೆ. ಆಮೇಲೆ ಆ ಎಕಲಾನ್ ಫಾರ್ಮ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ನೋಡಿದ್ರೆ ನಮಗೆ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಸಿಂಪಲ್ 3x3 ಮ್ಯಾಟ್ರಿಕ್ಸ್ ಅಂತ ಅಂತೀನಿ ಅಂತ ಅನ್ಕೊಳ್ಳಿ. ಎ ಬಿ ಸಿ ಇದೆ, ಡಿ ಇ ಎಫ್ ಜಿ ಎಚ್ ಐ. ಯಾವ್ದಾದ್ರು ಸೈಜ್ದು ಮ್ಯಾಟ್ರಿಕ್ಸ್ ಅನ್ನ ಕೊಡ್ಬೋದು. 2x3, 3x2, 4x3 ಯಾವ್ದಾದ್ರೂ ಕೂಡ ಕೊಡ್ಬೋದು. ಅದನ್ನ ನಾನು ಫಸ್ಟ್ ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಎಕಲಾನ್ ಫಾರ್ಮ್ ಅಂತ ಅಂದ್ರೇನು? ಸಿಂಪಲ್ ನೋಡಿ ಇಲ್ಲಿ, ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಇರಲಿ, ಏನು ಡಯಾಗ್ನಲ್ ಎಲಿಮೆಂಟ್ಸ್ 0 ಇರಲಿ, 1 ಇರಲಿ, ಇನ್ಫಿನಿಟಿ ಇರಲಿ, ಎನಿಥಿಂಗ್, ಮೈನಸ್ ಅಲ್ಲಿ ಇರಲಿ, ಪ್ಲಸ್ ಅಲ್ಲಿ ಇರಲಿ, ಯಾವ ರೀತಿನಾದ್ರೂ ಇರಲಿ, ತಲೆ ಕೆಡಿಸ್ಕೊಳಂಗಿಲ್ಲ. ಅದ್ರ ಬಲಗಡೆ ಸೈಡ್ ಅಂದ್ರೆ ಮೇಲ್ಗಡೆ, ಡಯಾಗ್ನಲ್ ಎಲಿಮೆಂಟ್ಸಿನ ಮೇಲ್ಗಡೆನಾದ್ರೂ ಏನಾದ್ರೂ ಇರಲಿ, ವ್ಯಾಲ್ಯೂಸ್ 0 ಇರಲಿ, 1 ಇರಲಿ, ಮೈನಸ್ ಇರಲಿ, ಇನ್ಫಿನಿಟಿ ಇರಲಿ, ಎನಿಥಿಂಗ್. ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಇರ್ಬೋದು, ಡಯಾಗ್ನಲ್ ಎಲಿಮೆಂಟ್ಸ್ ಮೇಲ್ಗಡೆ ಇರುವಂತ ಎಲಿಮೆಂಟ್ಸ್ ಏನಾದ್ರೂ ಇರಲಿ. ಆದ್ರೆ ಪ್ರತಿ ಒಂದು ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ 0 ಆಗಿರ್ಲೇಬೇಕು. ಸೊ ನೋಡಿ, ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಅದ್ರ ಕೆಳಗಡೆ ಇರುವಂತ ವ್ಯಾಲ್ಯೂಸ್ 0, ಎರಡನೇ ಡಯಾಗ್ನಲ್ ಎಲಿಮೆಂಟ್ ಅದ್ರ ಕೆಳಗಡೆ ಇರುವಂತ ವ್ಯಾಲ್ಯೂಸ್ 0, ಮೂರನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಯಾವುದು ವ್ಯಾಲ್ಯೂಸ್ ಇಲ್ಲ. ಸರಿನಾ? ಅದು ಸೈಜ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಏನು ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವು ನೆನ್ಪಿಟ್ಕೋಬೇಕು, ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡಿದ್ರೆ ಸಾಕು. ಸರಿನಾ? ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂತ ವ್ಯಾಲ್ಯೂ 0 ಆಗಿರ್ಲಿ, ಇನ್ನು ಉಳಿದಿರೋ ಏನಾರು ಆಗಿರ್ಲಿ, 0 ಆಗಿರ್ಲಿ, 1 ಆಗಿರ್ಲಿ, ಇನ್ಫಿನಿಟಿ ಆಗಿರ್ಲಿ, ಮೈನಸ್ ಅಲ್ಲಿ ಬರಲಿ, ಪ್ಲಸ್ ಅಲ್ಲಿ ಬರಲಿ, ಎನಿಥಿಂಗ್, ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ವ್ಯಾಲ್ಯೂ 0 ಆಗ್ಬೇಕು ಅಷ್ಟೇ. ಸೊ ಅದನ್ನ ಸೇಮ್ ಇಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಈಗ ಈ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ರೋಸ್ ಅಂತ ಅಂದ್ರೇನು, ಕಾಲಮ್ಸ್ ಅಂತ ಅಂದ್ರೇನು ಅಂತ ಗೊತ್ತಾಗ್ಬೇಕು. ಯಾಕಂದ್ರೆ ಈ ಎಕಲಾನ್ ಫಾರ್ಮ್ ಅಲ್ಲಿ ನಾವು ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಅಪ್ಲೈ ಮಾಡ್ತೀವಿ. ರೋ ಟ್ರಾನ್ಸ್ಫಾರ್ಮೇಶನ್ ಬರ್ಕೊಳ್ಳಿ. ಓನ್ಲಿ ರೋ ಟ್ರಾನ್ಸ್ಫಾರ್ಮೇಶನ್ ಈಸ್ ಅಲೌಡ್ ಇನ್ ದ ಎಕಲಾನ್ ಫಾರ್ಮ್ ಅಂತ ಅಂದ್ರೆ ನೋಡಿ ಇಲ್ಲಿ, ದಿಸ್ ಈಸ್ ರೋ ನಂಬರ್ 1, ದಿಸ್ ಈಸ್ ರೋ ನಂಬರ್ 2, ದಿಸ್ ಈಸ್ ರೋ ನಂಬರ್ 3. ಹಾರಿಜಾಂಟಲ್ ಆಗಿರ್ತಾವಲ್ಲ ಅವುಗಳನ್ನ ನಾವು ರೋಸ್ ಅಂತ ಕರಿತಾ ಹೋಗ್ತೀವಿ. ದಿಸ್ ಈಸ್ ರೋ ನಂಬರ್ 1, ದಿಸ್ ಈಸ್ ರೋ ನಂಬರ್ 2, ದಿಸ್ ಈಸ್ ರೋ ನಂಬರ್ 3. ಅದೇ ರೀತಿ ಈ ತರ ವರ್ಟಿಕಲ್ ಆಗಿರ್ತಾವಲ್ಲ ಇವುಗಳನ್ನ ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3 ಅಂತ ಕರಿತಾ ಹೋಗ್ತೀವಿ. ಗೊತ್ತಾಯ್ತಾ? ದೀಸ್ ಆರ್ ದ ಕಾಲಮ್ಸ್ ವರ್ಟಿಕಲ್ ಆಗಿದ್ರೆ. ಹಾರಿಜಾಂಟಲ್ ಆಗಿ ನೋಡ್ತಾ ಹೋದಾಗ ಅದು ರೋಸ್ ಆಗ್ತವೆ. ಇಲ್ಲಿ ನಾವು ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಯೂಸ್ ಮಾಡೋದು. ಸೊ ಕಾಲಮಿನ ಅವಶ್ಯಕತೆ ಇಲ್ಲ. ಸೊ ರೋಗಳನ್ನ ಮಾತ್ರ ಬರ್ಕೊಳ್ಳಿ. ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಯಾವ್ದಿರೋದು? 1 ಇದೆ. ಸೊ ಡಯಾಗ್ನಲ್ ಎಲಿಮೆಂಟ್ಸ್ 1 ಇದ್ರೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಸರಿನಾ? ಡಯಾಗ್ನಲ್ ಎಲಿಮೆಂಟ್ ಇಲ್ಲಿ ಆಲ್ರೆಡಿ ಡೈರೆಕ್ಟ್ ಆಗಿ 1 ಅಂತ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಅಂತಂದ್ರೆ ಅದನ್ನ 1 ಆಗಿ ಕನ್ವರ್ಟ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ. ನಾನು ಆ ತರದ ಪ್ರಾಬ್ಲಮ್ಸ್ ಅನ್ನು ಕೂಡ ಡಿಸ್ಕಸ್ ಮಾಡಿರ್ತೀನಿ. ಯಾಕೆ ಗೊತ್ತಾ? 1 ಆಗಿ ಏನಾದ್ರೂ ಕನ್ವರ್ಟ್ ಮಾಡ್ಕೊಂಡ್ರೆ ತುಂಬಾ ಈಸಿ ಮ್ಯಾಟ್ರಿಕ್ಸಿನ ರ್ಯಾಂಕ್ ಅನ್ನ ಕಂಡುಹಿಡಿಯೋದು. ಸರಿನಾ? ಸೊ ಕನ್ವರ್ಟ್ ಮಾಡ್ಕೊಂಡೇ ಇದ್ರೂ ಬರುತ್ತೆ, ಆದ್ರೆ ಕನ್ವರ್ಟ್ ಮಾಡ್ಕೊಂಡ್ರೆ ಈಸಿ ಆಗ್ತಾ ಹೋಗುತ್ತೆ. ಸರಿನಾ? ಡಯಾಗ್ನಲ್ ಎಲಿಮೆಂಟ್ 1 ಇದೆ. ಸೊ ಚೇಂಜಸ್ ಮಾಡುವಂತ ಅವಶ್ಯಕತೆ ಏನಿಲ್ಲ. ಅದ್ರ ಕೆಳಗಡೆ ಇರುವಂತ ಎರಡು ವ್ಯಾಲ್ಯೂಗಳನ್ನ 0 ಮಾಡ್ಬಿಡೋದು. ಇವಾಗ 2 0 ಆಗ್ಬೇಕು, ಮತ್ತೆ 3 0 ಆಗ್ಬೇಕು. ಈಗ ನೋಡಿ ಇಲ್ಲಿ, ರೋ ನಂಬರ್ 2 ಅಲ್ಲಿ ಇರುವಂತ 2 ಅನ್ನ 0 ಮಾಡಬೇಕು, ರೋ ನಂಬರ್ 3 ಅಲ್ಲಿ ಇರುವಂತ 3 ಅನ್ನ 0 ಮಾಡಬೇಕು. ಸೊ ಆಪರೇಷನ್ ಯಾವ ರೋಗೆ ಅಪ್ಲೈ ಮಾಡಬೇಕು? ರೋ ನಂಬರ್ 2ಗೆ ಮತ್ತೆ ರೋ ನಂಬರ್ 3ಗೆ ನಾನು ಆಪರೇಷನ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ರೋ ನಂಬರ್ 1ಗೆ ಅಪ್ಲೈ ಮಾಡುವಂತ ಅವಶ್ಯಕತೆನೇ ಇಲ್ಲ. ಈಗ ರೋ ನಂಬರ್ 2 ಅಲ್ಲಿ ಯಾವ ಆಪರೇಷನ್ ಅನ್ನ ಅಪ್ಲೈ ಮಾಡ್ತೀನಿ? ಸಿಂಪಲ್ ನೋಡಿ ಇಲ್ಲಿ, ರೋ ನಂಬರ್ 2 ಅಲ್ಲಿ ಅಪ್ಲೈ ಮಾಡ್ತಿರೋದು ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಡಯಾಗ್ನಲ್ ಎಲಿಮೆಂಟ್. ಈ 2ಗೆ ಡಯಾಗ್ನಲ್ ಎಲಿಮೆಂಟ್ ಯಾವ್ದಪ್ಪ? 1, ವಿಚ್ ಈಸ್ ಇನ್ ರೋ ನಂಬರ್ 1. ಸೊ ರೋ ನಂಬರ್ 1 ರೆಫರೆನ್ಸ್ ಅನ್ನ ತಗೋಬೇಕು. ನೆಕ್ಸ್ಟ್ ರೋ ನಂಬರ್ 3ಗೂ ಅಷ್ಟೇ. ರೋ ನಂಬರ್ 3 ಅಲ್ಲಿ ನಾನು ಚೇಂಜಸ್ ಅನ್ನ ಮಾಡ್ತಾ ಇದೀನಿ. ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಎಲ್ಲಿದೆ ನೋಡಿ ಇಲ್ಲಿ, ಈ 3ನ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಎಲ್ಲಿರೋದು? ರೋ ನಂಬರ್ 1 ಅಲ್ಲಿ ಇರೋದು. ಸೊ ರೋ ನಂಬರ್ 1 ಅಂತ ಬರೀಬೇಕು, ರೋ ನಂಬರ್ 1 ರೆಫರೆನ್ಸ್ ಅಲ್ಲಿ. ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಏನಾದ್ರೂ ಡಯಾಗ್ನಲ್ ಎಲಿಮೆಂಟ್ 1 ಇದ್ರೆ ಡಯಾಗ್ನಲ್ ಎಲಿಮೆಂಟ್ ಅನ್ನ ಆದಷ್ಟು 1ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಅದಕ್ಕೆ. 1 ಆಗಿದ್ರೆ ಈಸಿ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ, ಈ 2 ಅನ್ನ 0 ಮಾಡ್ಬೇಕಲ್ವಾ ರೋ ನಂಬರ್ 2 ಅಲ್ಲಿ ಇರುವಂತದ್ದು. ಸೊ ರೋ ನಂಬರ್ 2 ಅಲ್ಲಿ ಇರುವಂತ 2 ಅನ್ನ ರೋ ನಂಬರ್ 1 ಜೊತೆ ಬರೀರಿ. ರೋ ನಂಬರ್ 1 ಅಲ್ಲಿ ಇರುವಂತ 1 ಅನ್ನ ರೋ ನಂಬರ್ 2 ಜೊತೆ ಬರೀರಿ. ಏನ್ ಮಾಡಿದೆ? ಉಲ್ಟಾ ಬರ್ದೆ. ಅಂದ್ರೆ ರೋ 2 ಅಲ್ಲಿ ಇದ್ದಂತ 2 ಅನ್ನ ರೋ ನಂಬರ್ 1 ಜೊತೆ ಬರ್ದೆ, ರೋ 1 ಅಲ್ಲಿ ಇದ್ದಂತ 1 ಅನ್ನ ರೋ ನಂಬರ್ 2 ಜೊತೆ ಬರ್ದೆ, ಮಧ್ಯದಲ್ಲಿ ಮೈನಸ್ ಹಾಕ್ತೀನಿ. ನೆಕ್ಸ್ಟ್ ಇದಕ್ಕೆ ಬರೆಯೋಣ, ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ರೋ ನಂಬರ್ 3 ಅಲ್ಲಿರುವಂತ 3 ಅನ್ನ ರೋ ನಂಬರ್ 1 ಜೊತೆ ಬರೀರಿ. ರೋ ನಂಬರ್ 1 ಅಲ್ಲಿರುವಂತ 1 ಅನ್ನ ರೋ ನಂಬರ್ 3 ಜೊತೆ ಬರೀರಿ.
ಮಧ್ಯದಲ್ಲಿ ಮೈನಸ್ ಹಾಕ್ರಿ. ಯಾವಾಗ ಡಯಾಗ್ನಲ್ ಎಲಿಮೆಂಟ್ 1 ಇದ್ದಾಗ. ಅದಕ್ಕೆ ನಾನು ಹೇಳಿದ್ದು ಡಯಾಗ್ನಲ್ ಎಲಿಮೆಂಟ್ ಆದಷ್ಟು 1ಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಹೋಗಿ ಅಂತ. ಸೊ ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಮ್ಯಾಟ್ರಿಕ್ಸ್ ಎ ಅಪ್ಡೇಟ್ ಆಗಿರುವಂಥದ್ದು ಏನಾಗುತ್ತೆ ನೋಡಿ. ಇಲ್ಲಿ ನಾನು ಕೇವಲ ರೋ ನಂಬರ್ 2 ಮತ್ತು ರೋ ನಂಬರ್ 3ಗೆ ಮಾತ್ರ ಅಪ್ಲೈ ಮಾಡ್ತಿರೋದು. ಸೊ ಅದಕ್ಕೋಸ್ಕರ ರೋ ನಂಬರ್ 1 ಏನು ಚೇಂಜಸ್ ಆಗಲ್ಲ. 1 0 ಮತ್ತು 2 ಹಂಗೆ ಉಳ್ಕೊಳುತ್ತೆ. ಗೊತ್ತಾಯ್ತಾ? ರೋ ನಂಬರ್ 2 ಮತ್ತು 3ಗೆ ಅಪ್ಲೈ ಮಾಡ್ತಿರೋದ್ರಿಂದ ರೋ 1ನಲ್ಲಿ ಏನು ಚೇಂಜಸ್ ಆಗಲ್ಲ, ಅದು ಹಂಗೆ ಇರುತ್ತೆ. ಈಗ ರೋ 2 ಮತ್ತು ರೋ 3ದು ಆಪರೇಷನ್ ಏನಕ್ಕೆ ಅಪ್ಲೈ ಮಾಡ್ತಿರೋದು? ಇಲ್ಲಿ ಇರುವಂಥ ಈ ಎರಡು ವ್ಯಾಲ್ಯೂಗಳನ್ನು 0 ಮಾಡೋಕ್ಕೆ. ಸೊ 0 ಅಂತ ಡೈರೆಕ್ಟಾಗಿ ಬರ್ಕೊಳ್ಳಿ. ಏನಾದರೂ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ, ಇದು ನಾನು ಕರೆಕ್ಟಾಗಿ ಬರ್ದಿದ್ದೀನಿ ಈಕ್ವೇಷನ್ ಅಂತ ಕಾನ್ಫಿಡೆನ್ಸ್ ಇದ್ದರೆ, ಸೊ 0 ಅಂತ ಬರೀ. ಒಂದು 2-3 ಪ್ರಾಬ್ಲಮ್ ಸಾಲ್ವ್ ಮಾಡಿ, ಕಾನ್ಫಿಡೆನ್ಸ್ ಬಂದೇ ಬಿಡುತ್ತೆ. ಸರಿನಾ? ಈಸಿ ಪ್ರಾಬ್ಲಮ್ ಇವೆಲ್ಲ. ನೋಡಿ, ಬೇಕಿದ್ರೆ ಇದನ್ನು ವೆರಿಫೈ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ 1 ಇಂಟು R2 ಇನ್ನೇನಾಗುತ್ತೆ, R2 ಆಗುತ್ತೆ, ಮೈನಸ್ 2 ಇಂಟು R1 ಅಲ್ಲೇನಪ್ಪ. ಸೊ R2 ವ್ಯಾಲ್ಯೂ ಏನಿರೋದು ಇಲ್ಲಿ ನೋಡಿ, ಇಲ್ಲಿ 2 ಇದೆ. 2 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂನ ತಗೋಬೇಕು. ಗೊತ್ತಾಯ್ತಾ? ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಯಾವುದು? 1. ಸೊ 2 ಮೈನಸ್ 2 ಏನಾಯಿತು? 0 ಆಯಿತು. ಸೊ ಇದಕ್ಕೂ ಕೂಡ ತೋರಿಸ್ತೀನಿ ನೋಡಿ. 1 ಇಂಟು R3 ಏನಾಗುತ್ತೆ? R3 ಆಗುತ್ತೆ. ಸೊ 3 ಇಂಟು R1 ಮೈನಸ್ 3 ಇಂಟು R1 ಅಲ್ವಾ? ಈಗ ನೋಡಿ, ಇಲ್ಲಿ R3 ವ್ಯಾಲ್ಯೂ ಏನಿದೆ ನಮಗೆ? 3 ಇದೆ. ಸೊ 3 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿರೋದು ನನಗೆ 1. ಸೊ 3 ಮೈನಸ್ 3 ಏನಾಯಿತು? 0 ಆಯಿತು. ಸೇಮ್ ಕಾನ್ಸೆಪ್ಟನ್ನು ಅಪ್ಲೈ ಮಾಡ್ತಿರೋದು. ಬಟ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತಲ್ವ ಆನ್ಸರ್. ಇದನ್ನು 0 ಮಾಡೋದಕ್ಕೆ ನಾನು ಈ ಥರ ಆಪರೇಷನ್ಸನ್ನು ಅಪ್ಲೈ ಮಾಡ್ತಿರೋದು ಅಂತ. ಸೊ ಬರೋದ್ರಾಯ್ತು. ಈಗ ಉಳಿದಿರೋದನ್ನ ವ್ಯಾಲ್ಯೂಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ R2 ಅಲ್ಲಿ ಇರುವಂಥ ವ್ಯಾಲ್ಯೂಗಳನ್ನು ಫಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ 1 ಇದೆ, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ. ಗೊತ್ತಾಯ್ತಾ? R2 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ ನನಗೆ? 0 ಇದೆ. ಸೊ 2 ಇಂಟು 0 ವಿಲ್ ಬಿ 0. 1 ಮೈನಸ್ 0 ಅಂತಂದರೆ 1 ಹಂಗೆ ಉಳ್ಕೊಂತು. ನೆಕ್ಸ್ಟ್ 3, R2 ವ್ಯಾಲ್ಯೂ 3 ಇದೆ, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿರೋದು ನನಗೆ 2 ಇದೆ. ಗೊತ್ತಾಯ್ತಾ? ಏನು? 3 is the R2 ವ್ಯಾಲ್ಯೂ, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ? 2 ಇದೆ. ಸೊ 3 ಮೈನಸ್ 2 2s are 4 ಏನಾಗುತ್ತೆ? ಮೈನಸ್ 1 ಆಗುತ್ತೆ. ಸೊ ಮೈನಸ್ 1 ಮೈನಸ್ ಅಲ್ಲಿ ಬಂದರೆ ಏನು ಚಿಂತೆ ಇಲ್ಲ. ಸರಿನಾ? ಸೊ ಬರೀತಾ ಹೋಗಿ. ಈಗ R2 ಎಲ್ಲ ಮುಗೀತು. ನೆಕ್ಸ್ಟ್ R3 ನೋಡ್ತಾ ಹೋಗೋಣ. ಇಲ್ಲಿ 1 ಇದೆ. R3 ವ್ಯಾಲ್ಯೂ ಇಸ್ 1 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ ನಮಗೆ? 0. ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0. 1 ಮೈನಸ್ 0 ಅಂತಂದರೆ 1. ನೆಕ್ಸ್ಟ್ ಇಲ್ಲಿ 5 ಇದೆ. ಸೊ R3 ವ್ಯಾಲ್ಯೂ ಇಸ್ 5 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿರೋದು ನಮಗೆ 2. ಗೊತ್ತಾಯ್ತಾ? ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ. ಸೊ 5 ಮೈನಸ್ 3 2s are 6 ಆಗುತ್ತೆ. ಸೊ 5 ಮೈನಸ್ 6 ಅಂತಂದರೆ ಮೈನಸ್ 1. ನೋಡಿ, ಇಲ್ಲಿ 5 ಮತ್ತು 6 ಅಲ್ಲಿ ಗ್ರೇಟರ್ ವ್ಯಾಲ್ಯೂ ಮೈನಸ್ 6 ಆಗಿರೋದ್ರಿಂದ ಮೈನಸನ್ನು ತೊಗೊಬೇಕಷ್ಟೇ. ಸೊ ಈಗ ಇಲ್ಲೂ ಕೂಡ ನನಗೆ ಮೈನಸ್ 1 ಬಂತು. ನೋಡ್ಕೊಳ್ಳಿ, ಇವಾಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ 1 ಇದೆ, ಅದರ ಕೆಳಗಡೆ ಇರುವಂಥ ವ್ಯಾಲ್ಯೂಸ್ ಎಲ್ಲ 0 ಆಯ್ತು. ಈಗ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು? 1 ಇದೆ. ಸೊ ಅದರ ಕೆಳಗಡೆ ಇರುವಂಥ ಈ ಒಂದು ವ್ಯಾಲ್ಯೂನ ನಾನು 0 ಮಾಡೋದಕ್ಕೆ ಟ್ರೈ ಮಾಡಬೇಕು. ಗೊತ್ತಾಯ್ತಾ? ಸೊ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂಥ ವ್ಯಾಲ್ಯೂಸ್ಗಳು 0 ಆದರೆ ಸಾಕು. ಇಲ್ಲಿ ಇನ್ನೊಂದು ಡಯಾಗ್ನಲ್ ಎಲಿಮೆಂಟ್ ಇದೆ, ಇದ್ರ ಕೆಳಗಡೆ ವ್ಯಾಲ್ಯೂಸೇ ಇಲ್ಲ. ಸೊ ವ್ಯಾಲ್ಯೂಸ್ ಇಲ್ಲ ಅಂತಂದ್ರೆ ಏನು ಚಿಂತೆ ಇಲ್ಲ. ಈ ಒಂದು ವ್ಯಾಲ್ಯೂನ ನಾನು 0 ಕನ್ವರ್ಟ್ ಮಾಡಿದ್ರೆ ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನು ಈಸಿಯಾಗಿ ಕಂಡುಹಿಡಿಬಹುದು. ಸೊ ಯಾವ ರೀತಿ ಕನ್ವರ್ಟ್ ಮಾಡೋದು? ಸಿಂಪಲ್. ದಿಸ್ ಈಸ್ ರೋ ನಂಬರ್ 1, ದಿಸ್ ಈಸ್ ರೋ ನಂಬರ್ 2, ದಿಸ್ ಈಸ್ ರೋ ನಂಬರ್ 3. ಸೊ ರೋ ನಂಬರ್ 3 ಅಲ್ಲಿರುವಂಥ 1 ಅನ್ನು 0 ಮಾಡ್ತಾ ಇರೋದು. ಸೊ ರೋ ನಂಬರ್ 3ಗೆ ಆಪರೇಷನ್ ಅನ್ನು ಅಪ್ಲೈ ಮಾಡ್ತಾ ಹೋಗೋಣ. ಸೊ ಯಾರದ್ದು ರೆಫರೆನ್ಸ್ ಅನ್ನು ತಗೋಬೇಕು? ಸಿಂಪಲ್. ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಯಾವುದಪ್ಪ? 1. ಯಾವ ರೋ ಅಲ್ಲಿದೆ? R2 ಅಲ್ಲಿದೆ. ಗೊತ್ತಾಯ್ತಾ? R2ದು ರೆಫರೆನ್ಸ್ ಅನ್ನು ತಗೋಬೇಕು. ಗೊತ್ತಾಯ್ತಾ ಯಾವ ರೀತಿ ಅಂತ? 1 0 ಮಾಡಬೇಕಿತ್ತು. ಇದರ ಮೇಲ್ಗಡೆ ಅಂದರೆ ಡಯಾಗ್ನಲ್ ಎಲಿಮೆಂಟ್ ಯಾವ ರೋ ಅಲ್ಲಿರೋದು? R2 ಅಲ್ಲಿದೆ. ಇದೆ ಅಲ್ವಾ? ಇದಕ್ಕೆ ಡಯಾಗ್ನಲ್ ಎಲಿಮೆಂಟು ಅದು R2 ಅಲ್ಲಿದೆ. ಸೊ R2ದು ರೆಫರೆನ್ಸ್ ಅನ್ನು ತಗೋಬೇಕು. ಟ್ರಿಕ್ ಏನು ಹೇಳ್ಕೊಟ್ಟಿದೆ? R3 ಅಲ್ಲಿರುವಂಥ 1 ಇದನ್ನೇ ಅಲ್ವಾ 0 ಮಾಡಕ್ಕೆ ಟ್ರೈ ಮಾಡ್ತಿರೋದು. ಸೊ R3 ಅಲ್ಲಿರುವಂಥ 1 ಅನ್ನು R2 ಜೊತೆ ಬರೀರಿ. R2 ಅಲ್ಲಿರುವಂಥ ಡಯಾಗ್ನಲ್ ಎಲಿಮೆಂಟ್ 1 ಇದೆಯಲ್ಲ, ಅದನ್ನು R3 ಜೊತೆ ಬರೀರಿ, ಮಧ್ಯಕ್ಕೆ ಮೈನಸ್ ಹಾಕ್ರಿ. ಗೊತ್ತಾಯ್ತಾ ಏನು ಟೆಕ್ನಿಕ್ಕು? R3 ಅಲ್ಲಿರುವಂಥ 1 ಅನ್ನು R2 ಜೊತೆ ಬರೆದು, R2 ಅಲ್ಲಿರುವಂಥ 1 ಅನ್ನು R3 ಜೊತೆ ಬರೆದು ಮೈನಸ್ ಹಾಕ್ಬಿಡೋದು ಮಧ್ಯಕ್ಕೆ. ಸೊ ಈಗ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಎ ಮ್ಯಾಟ್ರಿಕ್ಸ್ ಏನಾಗುತ್ತೆ ನೋಡಿ, R3ಗೆ ಮಾತ್ರ ಆಪರೇಷನ್ ಅನ್ನು ಅಪ್ಲೈ ಮಾಡ್ತಿರೋದ್ರಿಂದ ರೋ ನಂಬರ್ 1 ಮತ್ತು ರೋ ನಂಬರ್ 2 ಆಸ್ ಇಟ್ ಈಸ್ ಉಳ್ಕೊಂತವೆ. ಸೊ 1 0 2 ನೆಕ್ಸ್ಟ್ 0 1 ಮೈನಸ್ 1 ಹಂಗೆ ಉಳ್ಕೊಳುತ್ತೆ. ಈಗ ಈ ಒಂದು ಆಪರೇಷನ್ ಅನ್ನು ಏನಕ್ಕೆ ಅಪ್ಲೈ ಮಾಡ್ತಿರೋದು? ಈ ವ್ಯಾಲ್ಯೂನ ನಾನು 0 ಮಾಡೋದಕ್ಕೆ. ಸೊ 0 ಅಂತ ಡೈರೆಕ್ಟಾಗಿ ಬರೀರಿ. ಬೇಕಾದ್ರೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. 1 ಇಂಟು R3 ಏನಪ್ಪ? R3 ಮೈನಸ್ 1 ಇಂಟು R2 ಏನು? R2. ಸೊ R3 ವ್ಯಾಲ್ಯೂ ಏನಿದೆ ನನಗೆ? 1 ಇದೆ, ಮೈನಸ್ ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ. ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನು? 1. ಸೊ 1 ಮೈನಸ್ 1 0 ಆಯಿತು. ಅಷ್ಟೇ ಸಿಂಪಲ್. ಇಲ್ಲೂ ಕೂಡ ಅಪ್ಲೈ ಮಾಡಿ. R3 ವ್ಯಾಲ್ಯೂ ಏನಿದೆ? 0 ಇದೆ, ಮೈನಸ್ ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ? 0 ಇದೆ. 0 ಮೈನಸ್ 0 ಇಸ್ 0. ನೆಕ್ಸ್ಟ್ ಲಾಸ್ಟ್ ಒನ್. ಇಲ್ಲಿ ಮೈನಸ್ 1 ಇದೆ R3 ವ್ಯಾಲ್ಯೂ, ಮೈನಸ್ 1 ಮೈನಸ್
ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ ನನಗೆ -1 ಇದೆ. ನೀಟಾಗಿ ಮೈನಸ್ಗಳು ಕರೆಕ್ಟಾಗಿ ಬರ್ಕೋಬೇಕು. R3 ವ್ಯಾಲ್ಯೂ -1 ಇತ್ತು, ಮೈನಸ್ R2 ವ್ಯಾಲ್ಯೂ ಕೂಡ ನನಗೆ -1 ಇತ್ತು. ಈಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ -1 ಮೈನಸ್ ಇಂಟು ಮೈನಸ್ +1 +1 -1 ಕ್ಯಾನ್ಸಲ್ ಆಗಿ 0 ಮಾತ್ರ ಉಳ್ಕೊಂತು. ಸೊ ಈ ವ್ಯಾಲ್ಯೂ 0 ಆಯಿತು. ಸೊ ಈಗ ಇದು ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಆಗಿದೆ. ಯಾಕೆ ನೋಡಿ, ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂ 0, ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂ 0, ಡಯಾಗ್ನಲ್ ಎಲಿಮೆಂಟೇ 0 ಇದೆ, ಅದ್ರ ಕೆಳಗಡೆ ಯಾವುದೂ ವ್ಯಾಲ್ಯೂಸ್ ಇಲ್ಲ. ಗೊತ್ತಾಯ್ತಾ? ನಾನು ಏನು ಹೇಳಿದ್ದೆ, ಡಯಾಗ್ನಲ್ ಎಲಿಮೆಂಟ್ಸ್ ಏನಾದರೂ ಆಗಿರಲಿ, 0 ಇರಲಿ, ಇನ್ಫಿನಿಟಿ ಇರಲಿ, ಪ್ಲಸ್ ಇರಲಿ, ಮೈನಸ್ ಇರಲಿ, ಎನಿಥಿಂಗ್, ಅದ್ರ ಮೇಲ್ಗಡೆ ಇರುವಂಥ ವ್ಯಾಲ್ಯೂಸ್ ಕೂಡ ಏನಾದ್ರೂ ಇರಲಿ, 0 ಇರಲಿ, ಪ್ಲಸ್ ಇರಲಿ, ಮೈನಸ್ ಇರಲಿ, ಎನಿಥಿಂಗ್. ಆದರೆ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ 0 ಇರಬೇಕು. ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂ 0, ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂ 0, ಮೂರನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸೇ ಇಲ್ಲ. ಸೊ ಇವಾಗ ಇದು ಎಕಲಾನ್ ಫಾರ್ಮಿಗೆ ಕನ್ವರ್ಟ್ ಆಗಿದೆ. ಸೊ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅನ್ನು ಬರೆಯೋಣ. ದೇರ್ ಫೋರ್ ದಿ ರ್ಯಾಂಕ್ ಆಫ್ ದಿ ಗಿವನ್ ಮ್ಯಾಟ್ರಿಕ್ಸ್, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ ಅಂತ ಬರೀರಿ. ಎ ಅಂತ ಕೊಟ್ಟಿದ್ದಾರಲ್ವಾ, ಮ್ಯಾಟ್ರಿಕ್ಸ್ ಎ ಅಂತ. ಸೊ ಇದ್ರದ್ದು ರ್ಯಾಂಕ್ ಅನ್ನ ಕಂಡುಹಿಡಿಬೇಕು. ಸೊ ರ್ಯಾಂಕ್ ಅನ್ನ ಕಂಡುಹಿಡಿಯೋದಕ್ಕೆ ವೆರಿ ಈಸಿ ಟೆಕ್ನಿಕ್ ಏನು ಗೊತ್ತಾ, ನೋಡಿ ಇಲ್ಲಿ ಪ್ರತಿ ಒಂದು ರೋ ಅನ್ನು ಕೂಡ ನಾವು ನೋಡಬೇಕು. ಪ್ರತಿ ಒಂದು ರೋ ಅನ್ನು ಕೂಡ ನಾವು ನೋಡಬೇಕು. ರೋ ನಂಬರ್ 1, ಇದು ರೋ ನಂಬರ್ 2, ರೋ ನಂಬರ್ 3. ಅಟ್ಲೀಸ್ಟ್ ಒಂದಾದ್ರೂ ನಾನ್-0 ಎಲಿಮೆಂಟ್ ಇರಬೇಕು ಪ್ರತಿ ಒಂದು ರೋ ಅಲ್ಲಿ. ಗೊತ್ತಾಯ್ತಾ ಏನು? ಅದು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ಗೆ ಕನ್ಸಿಡರ್ ಆಗಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು ನಾನ್-0 ಎಲಿಮೆಂಟ್ ಅಂದ್ರೆ 0ನ ಬಿಟ್ಟು ಬೇರೆ ಯಾವ್ದಾದ್ರು, ಪ್ಲಸ್ ಅಲ್ಲಿ ಇರಲಿ, ಮೈನಸ್ ಅಲ್ಲಿ ಇರಲಿ, ಎನಿಥಿಂಗ್, 0ನ ಬಿಟ್ಟು ಬೇರೆ ಒಂದಾದ್ರೂ ಎಲಿಮೆಂಟ್ ಇರಬೇಕು. ನೋಡಿ ಇಲ್ಲಿ ರೋ ನಂಬರ್ 1 ಅಲ್ಲಿ 1 ಇದೆ, ವಿಚ್ ಇಸ್ ಎ ನಾನ್-0 ಎಲಿಮೆಂಟ್, ಅಂದ್ರೆ 0 ಬಿಟ್ಟು ಬೇರೆ ಎಲಿಮೆಂಟ್. 0 ಕೂಡ ಇದೆ, ಏನಾಗಲ್ಲ, ಬಟ್ ನಾನ್-0 ಎಲಿಮೆಂಟ್ಸ್ ಒಂದಾದ್ರೂ ಐತೆ ಅಲ್ವಾ. ಇಲ್ಲಿ 2 ನಾನ್-0 ಎಲಿಮೆಂಟ್ಸ್ ಇದಾವೆ ರೋ ನಂಬರ್ 1 ಅಲ್ಲಿ, ಅಟ್ಲೀಸ್ಟ್ ಒಂದು ಇದ್ರೂ ಸಾಕು. ಸೊ ಅದೇನಾಗುತ್ತೆ, 1 ಕೌಂಟ್ ಆಗ್ತಾ ಹೋಗುತ್ತೆ, ಕೌಂಟ್ ಅನ್ನ ಬರಿಬೇಕು. ಸೊ 1 ಅಂತ ಅಂದ್ರೆ ಒಂದು ರೋ ಇದೆ ಆ ತರದ್ದು. ನೆಕ್ಸ್ಟ್ ಪ್ಲಸ್ ಎರಡನೇ ರೋ ಅನ್ನ ಚೆಕ್ ಮಾಡೋಣ. 0 ಇದೆ, ಆದ್ರೆ ನಾನ್-0 ಎಲಿಮೆಂಟ್ಗಳು ಕೂಡ ಇದಾವೆ, ಅಂದ್ರೆ 0ನ ಬಿಟ್ಟು ಬೇರೆ ಎಲಿಮೆಂಟ್ಗಳು ಕೂಡ ಇದಾವೆ. 1 -1 ಇವೆಲ್ಲ 0 ಬಿಟ್ಟು ಬೇರೆ ಎಲಿಮೆಂಟ್ ಅಲ್ವಾ. ಸೊ ಎರಡನೇ ರೋ ಕೂಡ ಕನ್ಸಿಡರ್ ಆಗುತ್ತೆ. ಸೊ 1 ಅಂತ ಬರೀಬೇಕು. ಕೌಂಟ್ ಅನ್ನ ಬರಿತಾ ಹೋಗ್ತೀವಿ, 1 + 1. ನೆಕ್ಸ್ಟ್ ರೋ 3 ಏನಾದ್ರೂ ಕನ್ಸಿಡರ್ ಆದ್ರೆ +1 ಅಂತ ಬರೆಯೋದು. ಆ ತರ ರೋ 3 ಅಲ್ಲಿ ನೀವು ನೋಡಿದ್ರೆ ಪ್ರತಿ ಒಂದು ಎಲಿಮೆಂಟ್ ಕೂಡ 0 ಇದಾವೆ. ನಾನೇನು ಹೇಳಿದ್ದೆ, ಅಟ್ಲೀಸ್ಟ್ ಒಂದಾದ್ರೂ ನಾನ್-0 ಎಲಿಮೆಂಟ್ ಇರಲೇಬೇಕು. ಇಲ್ಲ ಅಂತಂದ್ರೆ ನಾವೇನ್ ಮಾಡೋಕ್ಕಾಗಲ್ಲ, ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಕನ್ಸಿಡರ್ ಮಾಡಲ್ಲ. ಯಾಕೆ? ಒಂದಾದ್ರೂ ನಾನ್-0 ಎಲಿಮೆಂಟ್ ಇಲ್ಲ, 0 0 0 3ಕ್ಕೆ 3 0 ಇದಾವೆ. ಸೊ 0 ಬಿಟ್ಟು ಅಟ್ಲೀಸ್ಟ್ ಒಂದಾದ್ರೂ ಬೇರೆ ವ್ಯಾಲ್ಯೂಸ್ ಇದ್ರೆ ಮಾತ್ರ ನಾನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಈಗ ವ್ಯಾಲ್ಯೂ ಎಷ್ಟಾಗುತ್ತೆ, 1 + 1 = 2. ಸೊ 2 ಈಸ್ ದ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್. ಇಷ್ಟೇ ಸಿಂಪಲ್. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ನಾರ್ಮಲ್ ಫಾರ್ಮ್ದು ವಿಡಿಯೋ ಲಿಂಕ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದರಲ್ಲೇ ಇನ್ನೂ ದೊಡ್ಡ ಕ್ವಶನ್ಸ್ ಅನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ಪ್ಲೇ ಲಿಸ್ಟ್ ಅಲ್ಲಿ ನೀವು ನೋಡಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.